ಬೆಳ್ತಂಗಡಿ SIT ಪೊಲೀಸ್ ಠಾಣೆಗೆ ಉದಯ್ ಜೈನ್ ಅವ್ರನ್ನ ಈಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರುವಂಥದ್ದು. ಉದಯ್ ಜೈನ್ ಯಾರು ಅಂತ ಹೇಳಿದರೆ ಸೌಜನ್ಯ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಆ ಸೌಜನ್ಯ ಮನೆಯವರು ಮಾಡಿದಂತಹ ಆರೋಪ ಏನು ಮಾಡಿದ್ರು ಆ ಮೂವರಲ್ಲಿ ಒಬ್ಬರಾಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವಾಗ ನಿಮ್ಮನ್ನು SIT ತನಿಖೆ ಕರೆದ್ರೆ ಯಾವಾಗ ಕರೆದ್ರು, ಏನು ನೋಟಿಸ್ ಕೊಟ್ಟಿದ್ದಾರೆ, ಹೇಗೆ? ಇಲ್ಲ, ನಮಗೆ ನೋಡಿ ನಿನ್ನೆ ಫೋನ್ ಮಾಡಿ ಕರೆದ್ರು, ನಿನ್ನೆ ರಾತ್ರಿ ಕರೆದ್ರು, ಇವತ್ತು ಬರಲಿಕ್ಕೆ ಹೇಳಿದ್ದಾರೆ. ಇವತ್ತೀಗ ಇನ್ನು ಹೋಗ್ಬೇಕು, 10 ಗಂಟೆ 10 ಗಂಟೆಗೆ ಹೋಗ್ಬೇಕು. ಅಂದರೆ ಏನಕ್ಕೆ ಕರೆದಿದ್ದಾರೆ ಅಂತ ಗೊತ್ತು, ಏನಾರು ಹೇಳಿದ್ರು ಅವರು? ಏನು ಹೇಳಿಲ್ಲ. ಯಾರ್ಯಾರಿಗೆ ಕರೆದಿದ್ದಾರೆ? ಅದು ನನ್ನನ್ನು ಕರೆದಿದ್ದಾರೆ. ಮತ್ತು ನಾನು ಇವರಿಗೆ ಫೋನ್ ಮಾಡಿ ಕೇಳಿದ್ದೆ, ಜಿಕ್ಕೆಲ್ಲನಿಗೆ ಕೇಳಿದೆ, ಅವನು ಸಹ ಹೇಳಿದ್ದಾರೆ, ಅವನನ್ನು ಸಹ ಅದೇನು ಬರಲಿಕ್ಕೆ ಹೇಳಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಆ ಸಂದರ್ಭದಲ್ಲಿ ನೀವು ನಿಮ್ಮೆಲ್ಲ ಮನೆಯವರು ಆರೋಪ ಮಾಡಿದರು, ನಾರ್ಕೋ ಅನಾಯಲ್ ಟೆಸ್ಟ್ ಎಲ್ಲ ಕೂಡ ಆಗಿತ್ತು. ಸೊ CID CBI ಎಲ್ಲ ಎನ್ಕ್ವೈರಿ ಮಾಡ್ತಾಯಿದ್ರಿ, SIT ತನಿಖೆಗೆ ಈಗ ಹೋಗ್ತಾಯಿದ್ರಿ, ಏನು ಹೇಳ್ತೀರಿ? ಅಲ್ಲ, ನಮ್ಮದು ತನಿಖೆ ಎಲ್ಲ CBI ಅವರು CIDನವರು ಮಾಡಿದ್ದಾರೆ. ನಮ್ಮ ಹೆಸರು ಇವರು ಲೋಕಲ್ ಪೋಸ್ಟ್ನಲ್ಲಿ ಬರಲಿಲ್ಲ. ಸೌಜನ್ಯ ಸತ್ತು 1 ಇಯರ್ ಆದಮೇಲೆ ಇವರು ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಇದೆಲ್ಲ ಪ್ರಿಂಟ್ ಎಲ್ಲ ಬ್ಲೂ ಪ್ರಿಂಟ್ ಮೊನ್ನೆ ಇದರಲ್ಲಿ ಮಾಡಿದ್ರಲ್ಲ ಬುರ್ಡೆಯಲ್ಲಿ, ಹಾಗೆಯೇ ಇದಕ್ಕೊಂದು ಬ್ಲೂ ಪ್ರಿಂಟ್ ಮಾಡಿ ಯಾರ ಹೆಸರು ಹಾಕಿದರೆ ಉತ್ತಮ. ನಂದು ಆಟೋ ಇದೆ, ನಾನು ಆಟೋದಲ್ಲಿ ಆ ಥರ ಒಂದು ಪ್ಲ್ಯಾನ್ ಮಾಡಿ, ಮತ್ತು ಇವನು ಹೆಗ್ಡೆ ಅವರ ತಮ್ಮನ ಮಗ ಊರಲ್ಲಿ ಇರಲಿಲ್ಲ, ಅವನು ಹೋಗಿದ್ದು ಇದರಲ್ಲಿ, ಅವರು ಅದನ್ನು ನಂಬುವುದಿಲ್ಲ, ಅವ್ರ ಹೆಸರು ಹಾಕಿದ್ದಾರೆ. ಸುಳ್ಳು ಅವ್ರದ್ದು ಅದರಲ್ಲೇ ಸಿಕ್ಕಿ ಬೀಳ್ತದೆ. ಅವ್ರಿಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಹಾಕಿದ್ದು. ಅವರಿಗೆ 2 ಮಕ್ಕಳು, ತಮ್ಮ ಮತ್ತು ಅಣ್ಣ, ಆ ಥರ ಹಾಕಿದ್ದಾರೆ. ಅಣ್ಣಂದು ಹಾಕಿದರೆ ಬೇರೆ ಸಮಸ್ಯೆ ಆಗ್ತಿತ್ತು. ಇವಾಗ ಈ ತಲೆಬುರುಡೆ ವಿಚಾರವಾಗಿ SIT ತನಿಖೆ ಆಗ್ತಾ ಇರುವಂಥದ್ದು, ಇದಕ್ಕೆ ನಿಮ್ಗೆ ಯಾಕೆ ಕರೆದಿರ್ಬೋದು ಅಂತ? ಅದು ಯಾಕೆ ಕರೆದ ಅಂತ ಇನ್ನು ನಾನು ಅಲ್ಲಿ ಹೋಗಿ ಕೇಳಿ ಬಂದ ಮೇಲೆ ಗೊತ್ತಾಗ್ಬೋದು ಯಾಕಂತ. ಸೌಜನ್ಯ ವಿಷಯ ಕರೆದ, ತಲೆಬುರುಡೆ ಕರೆದ ಗೊತ್ತಿಲ್ಲ. ಸೊ ಇದಿಷ್ಟು ಉದಯ್ ಜೈನ್ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಬೆಳ್ತಂಗಡಿ.